ಮುಂಜಾನೆ ಬಂದಾಳ ಮನೆ ಬಿಟ್ಟಿಕ್ಕಿ ಎಲ್ಲಿಗಾರ ಹೋಗಿರ್ಲಿಕ್ಕಿಲ್ಲ ಹೊಲ್ದಾಗ ಹೋಗ್ತೀನಿ ಅಂತ ಬಂದು ಲೇ ಅಪ್ಪೆ ಈ ಕಡೆ ನನ್ನ ಮಗಳು ಹೋದ್ಲಾನ ಯಾರನ್ನ ಕರ್ಕೊಂಡ್ ಹೋದ್ಲಾ ಏ ಸರಿಯಪ್ಪ ಎಷ್ಟು ಶಕೆ ಐತಿ ಬರೀ ಇಂಥ ಜಾಗನೇ ಹುಡುಕ್ತಿ ಸಾಕಾಗ್ ಹೋಗ್ತೈತಿ ದನ ಕುಟ್ಟಿ ಬರೀ ಇಂಥ ಜಾಗನ ಹುಡುಕ್ತಿ ಅಂದ್ರ ಅಲ್ಲಿ ರೋಡ್ಗೆ ಎಲ್ಲ ನಿಮ್ ಮನಿ ಮುಂದೆ ಅಲ್ಲೇ ಇದು ಮಾಡ್ತಿದ್ವಲ್ಲ ಅಂದ್ರೆ ಬೇಸ್ ಹಾಕೈತ ನಿಮ್ಮ ಅಪ್ಪ ಬಂದು ಕಾಲ್ ಮೇರ್ತು ಅಂತ ತಲೆ ಗಿಡತದ ದೊಡ್ಡ ಬಿಲ್ಡಿಂಗ್ ಕಟ್ಸೋದು ಬರ್ತಿದ್ನಲ್ಲ ನಾಚಿಯಾರ ಬರ್ತೈತಿಲ್ಲ ಬಿಲ್ಡಿಂಗ್ ಕಟ್ಟಿಸ್ತಿದ್ದೆ ಎಲ್ಲಾ ರೊಕ್ಕ ನೀನು ಗೋಪಾಲನ ನಿಂಗಿಗೆವಲ್ಲ ಎಲ್ಲ ಎಷ್ಟ್ ಚಂದ ಹೇಳ್ತಾವ ನೋಡ ಬಿಲ್ಡಿಂಗ್ ಕಟ್ಟಿಸ್ಬೇಕಿಲ್ಲ ಅಲ್ಲಿ ಬರ್ತಿದ್ವಲ್ಲ ಅಂತ ರೊಕ್ಕ ನನಗ್ ಕೊಡ್ತೀಯ ನಾವೈದು ನಮ್ಮ ಅಪ್ಪಗ ಕೊಡದೆ ಹಾ ಮತ್ತೆ ಚೊಲೋ ಗಂಟು ಬಿದ್ರಿ ಅಂದ್ರ ತಂಜಿದ ಕತ್ತಿ ನಿಂದ ಒಳಗ್ ಪತ್ತೆ ಹಾಕಿ ನುಣ್ಣಗೆ ಕೆತ್ತರಿ ಎಷ್ಟ್ ಬಡಿತೀರ ಮತ್ತೇನ ಪುಕ್ಸಟ್ಟೆ ಬರ್ತೈತೆ ಏನೆಲ್ಲ ಯಾವ್ದಕ್ಕಾದ್ರೂ ಬೆಲೆ ಕೊಡಬೇಕಲ್ಲ ಬರೋಬ್ಬರಿ ಐತಿ ಬಿಡು ಮೊದಲು ಎಷ್ಟು ಚಂದ ಇತ್ತು ಏನು ಬೇಡ ನೀನ್ ಒಂದಾಗ ನೀನ್ ಒಂದಿದ್ರ ಸಾಕು ಈಗ ಎಷ್ಟು ಚಂದ ಹೇಳ್ತಾವ ಪುಕ್ಕೇಟೆ ಬರ್ತೈತೆ ಅಂತ ಕಾಲ್ಮಾನು ಹಂಗ ಚೇಂಜ್ ಆಗತ್ತಾವ ರೊಕ್ಕ ಇದ್ರನ ಎಲ್ಲಾ ಆಯ್ತಾ ಈಗ ನನಗ ಅವಸರ ಐತಿ ನಮ್ಮ ಅಪ್ಪಗ ಸುಳ್ಳು ಹೇಳಿ ಬಂದಿನಿ ಅಂದ್ರೆ ನಿಮ್ಮ ಅಪ್ಪಗೆ ಎಲ್ಲಾ ಗೊತ್ತೈತಿ ಆದ್ರೆ ಏನು ಮುಚ್ಚಿಡಕ್ ಏನಿಲ್ಲ ಎಲ್ಲಾ ಗೊತ್ತಿದ್ದೈತಿ ನಿಮ್ಮ ಅಪ್ಪಗ ಹಂಗೆಂಗ್ ಹೇಳ್ತೀನಿ ಗೊತ್ತದಂತ ಇರು ಬಿಡು ಅದೆಲ್ಲ ಯಾಕೀಗ ಈಗ ನನಗೆ ಯಾಕ ಮೈ ತಿಂದಿಡಕತ್ತೈತಿ ಆಯ್ತು ನನಗ ನಮ್ಮ ಅಪ್ಪ ಅದೇ ನಮ್ಮ ಅಪ್ಪ ಡೌಟ್ ಬರೋಕಿತ ಫಸ್ಟೇ ಹೋಗ್ಕಿನ ಹೌದಾ ಹಾ ನಡಿ ಹಾ ನಮ್ಮಪ್ಪನೇ ಬರಾತನ್ಲ ಏನು ಹೇಳೋದು ಈಗ ಅವನಿಗೆ ಕೇಳದಂದ್ರ ಸುಮ್ಮಿರು ಹತ್ತಿದ್ ಯಾವ ನೆಗಸ ಹೊಡೆದಿಕ್ಕಿದಿ ತಡಿ ಬಂದಿಟ್ಟು ಬಂದರ ಬರ್ದಿತ್ತ ಏ ಅವ ಏನ್ರಿ ಕೇಳಿದ್ರ ಏನು ಹೇಳಕ್ ಹೋಗ್ಬೇಡ ಬಾಯಿ ಮುಚ್ಚೆ ನಿಂದು ಬಂದಿಟ್ಟು ಅಂಜಿ ಚಂದ ಸಾಯ ಹೊಡೆದಿಕ್ಕಿದಿ ನಾವು ಕರ್ಕೊಂಬಂದಿಲ್ಲ ಊರಾಗೇನು ಮರ ತೆಗಿಬೇಕಂತ ಮಾಡಿದೆ ನಮ್ಮದು ಮಂದಿ ಕೂಡ ಸತಿ ಹೇಳ್ತಿದ್ದಲ್ಲ ನಿನ್ಗೆ ಹರವೈತಿಲ್ಲ ಒಟ್ಟಿಗೆ ತೆಗೀರಿ ಕೈ ತೆಗೀರಿ ನನಗೆ ಯಾಕನ ಕುಕ್ಕಿನಿ ನನಗಡ ನಿರ್ಮಲ ಹೇಳ ನಿಮ್ಮ ಅಪ್ಪ ಬೇಕು ಮತ್ ನಾನು ಮುಟ್ರಿ ಚಲೋ ಇರಲ್ಲ ನೋಡ ಅಪ್ಪ ನೀ ತಿಳ್ಕೊಂಡಂಗ ಏನಿಲ್ಲ ಇವ ಇತ್ಲಾಗಿನ್ ಬಂದ ನಾನು ಅತ್ಲಾಗಿನ್ ಬನ್ನಿ ಇಬ್ರು ನಿಂತು ಮಾತಾಡತ್ತಿದ್ದ ಅಷ್ಟ ಹುಚ್ಚಿಗೆಂಡಿ ನನಗಾಗೇನು ಕಿವಿಗೆ ಬೀಡಿರಾಕತಿ ಏನ ನೀ ಹೇಳಿದ್ ಗೊತ್ತಾಗಲ್ಲ ನಿಮ್ ಮುಟ್ಟು ನೋಡಿದ್ರೆ ಗೊತ್ತಾಗತ್ತ ನೀವೇನ್ ಮಾಡ್ರಿ ಏನಿಲ್ಲ ಇಟ್ಕೊಂಡಿಂದ ಬಂದ ಅಡ್ಡದ್ರ ಹಂಗ ಸತ್ತೋಗಿದಿ ಅಬೇಕೆ ಮಗಳಂತ ಅವನು ಎಷ್ಟು ಚಂದ ಬೆಳೆಸಿದ್ರ ಊರಾಗ ನಂದು ಅವ್ರು ಕಳಕತ್ತಿದ ಎಲ್ಲ ನೀನು ನೀ ಅನ್ಕೊಂಡಂಗ ಏನು ಇಲ್ಲಪ್ಪ ಎದಕ್ ತಪ್ಪು ತಿಳ್ಕೊಳತಿದಿ ಮತ್ ಏನೈತಿ ಇಲ್ಲಿ ನಿಂತ್ರ ಏನ್ ಎಲ್ಲಾರ ಊರ ಬಸ್ ಸ್ಟ್ಯಾಂಡ್ ನೀವು ನಿಂತಿದ್ದ 4 ಮಂದಿ ನೋಡಿದ್ರ ಕಾಲ ಮನೆ ಇಡ್ತಾರ ನನ್ನ ತಲೆ ಮೇಲೆ ಏನ್ ನಿನ್ಗೆ ಹೇಳಿಲ್ಲ ಅಲೆ ಊರ್ ಮಂದಿ ಕೈಲಿ ಹೇಳ್ತೀನಿ ಬುದ್ಧಿವಂತರ ಕೈಲಿ ಹೇಳ್ತೀನಿ ನಾಚಿಕೆಯಲ್ಲಿ ಇಟ್ಟಿಲ್ಲ ಇನ್ನೊಬ್ರು ಮಕ್ಕಳಂದ್ರೆ ಆಟದ ವಸ್ತು ಅಂತ ಕಂಡೆ ಮಗನೇ ಈಗ ನೋಡ್ರಿ ನೀವೇನ್ರ ಅನ್ರಿ ನಾನಂತ ಈಕಿನ ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ ಯಾಕ್ಲೆ ಎದಕ್ಕ ಮುಕ್ಕಳಾಗ ಅಲ್ಲ ಮುಚ್ಚಡಕ್ಕೆ ಏನೈತಿ ನಿರ್ಮಲ ಎಷ್ಟು ದಿವಸ ಅಂತ ಈಗ ಮುಚ್ಚಡಮ್ಮ ಮತ್ ಬಂದಾನ ಇಲ್ಲಿ ಜಗಳ ನಾನೇ ಹೇಳಿನಿಲ್ಲ ನಿಮ್ ಮಗಳ ಮದ್ವಿ ಮಾಡ್ಕೊಂತೀನಿ ಅಂದ್ರಿ ನಾವ್ ಯಾರು ನೀವ್ ಯಾರು ಏನ್ಲೆ ಮದ್ವಿ ಮಾಡ್ಕೊಂತೀನಿ ಅಂದ್ರ ನನಗ ಅದೆಲ್ಲ ಬೇಕಾಗಿಲ್ಲ ಆ ಜಾತಿ ಗೀಚರ್ದಲ್ಲಿ ತಗೊಂಡೋಗಿ ಬೆಂಕಿ ಹಚ್ಚರ ಕಡೆ ಯಾವಾರ ನಿಮ್ಮಂತ ತಲಿ ಕೆಟ್ರ ಮಾಡಿ ತಗೊಂಡೋಗಿ ನಾವು ಹಾಳಾಗಕ್ ಸಜ್ಜಿಲ್ಲ ಅದ್ರಾಗ ಏನಮ್ಮ ಏನಿದೆ ಇವ್ ಮಾತಾಡೋದು ಹೌದಪ್ಪ ನಾನು ಅವನ್ನ ಇಷ್ಟಪಡಾತೀನಿ ಮದ್ವೆ ಅಂತ ಆದ್ರ ಅವನ್ನ ಅಲ್ಲಬೇ ಮಂದಿ ಮಕ್ಕಳು ನಮ್ಮನ್ನ ಕುಲ್ದು ಹೊರಗಟ್ಟು ಕಾಲ ಮಾಡಿ ತಗೊಂಡಿತಾರ 5 ಜನ ಇಲ್ಲ ಜಾತಿಯರ ಗೊತ್ತಾದಿಲ್ಲ ನಿನಗೆ ಮಾಡಿರಿ ಕೈ ಬಿಡು ಇಲ್ಲ ನಿಮ್ಮನ್ನ ಸಣ್ಣ ಕಡ್ದ ಹೋಗ್ತಿ ನೋಡ ಮತ್ತೆ ಇಲ್ಲಿಂದ ಕಡಿತೀರಿ ಬಾರಿ ಬಾರಿ ಮಂದಿ ಮಕ್ಳು ಈಗ ಏನಾರ ಅದು ಇಟ್ಟನ ಇಂಥದಕ್ಕ ಮಂದಿ ಮಕ್ಳು ಇಲ್ಲ ಏನಾರ ಇಂಥದ ಹಚ್ಚ ಚುಚ್ಚದಿದ್ರೆ ಮಂದಿ ಮಕ್ಳು ಉಯ್ ಅಂತ ಹಿಂದ್ ಗಂಟು ಬಿದ್ದು ಬಿಡ್ತಾರ ಅಂತ ಮಂದಿ ಮಕ್ಳು ತಗೊಂಡ್ ಎಲ್ಲರೂ ಹೋಗಿ ಬೆಂಕಿ ಹಚ್ಚರಲ್ಲಿ ನಾಚಿಕೆರ ಬರ್ತೈತಿಲ್ಲ ಮಂದಿ ಮಕ್ಳು ಹೇಳಕ್ ಬರ್ತೀರಿ ನೀವು ನೋಡಿ ನಿರ್ಮಲ ನಾನಂತ ನೀನು ಬಿಡವಲ್ಲ ಅಂದ್ರೆ ಬಿಡವಲ್ಲ ಏನ್ ಮಾಡ್ಕೊಂತೀರಿ ಮಾಡ್ಕೇರಿ ಹೋರಿ ಅಪ್ಪ ಯಾವ ಕುಲ ಯಾವ ಜಾತಿ 4 ದಿನ ಮಾತಾಡ್ತಾರ ಆಮೇಲೆ ಅವ್ರ ಮನ್ಯಾಗ ಅವ್ರು ಇರ್ತಾರ ನಿನಗ ನನ್ ಖುಷಿ ಇಂಪಾರ್ಟೆಂಟ್ ಏನ ಕುಲ ಜಾತಿನ ಇಂಪಾರ್ಟೆಂಟ್ ಅಲ್ವಾ ತಿಳ್ಕ ಹೇಳೋದು ನಿನ್ನ ಖುಷಿ ಇಂಪಾರ್ಟೆಂಟ್ ಅಂತ ಹೇಳಿ ನೀ ಹೆಂಗ್ ಮಾಡ್ತಾಳಂತ ಹಂಗ್ ಕುಡ್ಕೊಂಡ್ ನೋಡ್ಕೊಂತ ಕುಂತ ಬಿಡಮ್ಮ ಒಬ್ಬಾಕೆ ಮಗಳಂತ ಇಷ್ಟು ಮುದ್ದಿಲಿಂದ ಸಾಕಿದ್ರ ನೀನೇನು ಮಾಡಕತ್ತಿ ನಮ್ಗ ಊರಾಗ ಮರದೆಲ್ಲ ತೆಗೆದಿಟ್ಟಿದಿ ಅಲ್ಲಿ ಎಲ್ಲಾರ ದೂರ ಇದ್ದ ಹಾಳಾಗಿ ಹೋಗ ಈ ಊರಿಗೆ ಬಂದ್ಮೇಲೆ ಇದನ್ನ ಮಾಡ್ಕೊಂತ ಕುಂತ್ರಿ ಏನ್ ಮಾಡಮ್ ಹೇಳ ಅಂದ್ರ ನೀನ್ ಹೇಳುದ
ಸಂಧ್ಯಾಗ ನೀ ಏನ್ ಬೇಕಾದ್ ಮಾಡ, ಮಂದ್ಯಾಗ ನಾ ಮಾಡ್ಕೊಟ್ಟೋ ನೀ ಮಾಡ್ಕೊ ಅನ್ನತೇನೆ. ಇಷ್ಟು ಮಾತಾಡಂಗದಿ ಇದನ್ನ ನೀ ಮಾತಾಡಕತ್ತಿಲ್ಲ. ಇವದಲ್ಲಿವ ನಿನ್ನ ತಲೆ ತುಂಬಿ ತನ್ನ ಹಿಡ್ತಕ್ಕೆ ಹಾಕ್ಯಾನ. ಇವನಿಗೆ ಇಷ್ಟಕ್ಕ ಬಿಡಗಲ್ಲ. ಇವಾಗ ನಿನ್ನ ಕೇಸ್ ಮಾಡಿ ರೇಪ್ ಕೇಸ್ ಹಾಕಿ ನಿನ್ನ ಸಾಯತನ ಒಳಗಾಕಿ ಕೊಲ್ಲಂಗ್ ಮಾಡ್ಲಿಲ್ಲ. ನನ್ನ ಹೆಸರಲ್ಲೇ ಕಲಿಬೇಡಲೇ, ನಾ ನಮ್ಮ ಅಪ್ಪಗ ಹುಟ್ಟಿಲ್ಲ ಅಂತ ತಿಳ್ಕ. ಏನ್ ಕೇಸ್ ಮಾಡ್ತಿ? ಕೇಸ ಆ ಮಾಡೋ ಕೇಸ್ ಮಾಡೋ ಏನಂತ ಮಾಡ್ತಿದಿ ನೀ? ಬೆಕ್ಕಾದ ಮಾಡೋಗು. ನಿನ್ನ ಮಗಳ ನಂತಿದ ಏನ್ ಮಾಡಕ್ಕಾಗತ್ತ? ಅಲ್ಲ, ಅವಾಗ ತಿಂಗಳಿಗೆ 40,000 50,000 ಪಗಾರ ತಗೊಂಗಾರಿ ನಿನ್ನ ಮಗಳು ತಂದ ಮನಿ ಕೊಡೋತ್ ಚಲೋ ಇತ್ತನ? ಅವಾಗ ಏನು ಅನಿಸ್ಲಿಲ್ಲ. ಬಂದ್ಬಿಟ್ಟು ಇಲ್ಲಿ ದೊಡ್ಡ ಶಾಣೆ ಆಗ್ಯಾರಿ. ಈಗ ಒಂದ್ ದಿನ ಆತು, 1-2 ತಿಂಗಳ ಆತು, ರೊಕ್ಕ ಕೊಡ್ಲಾರ್ದಕ್ಕ ಬಂದ್ಬಿಟ್ಟು ಅವೆಲ್ಲ ಹುಡುಕ್ಯಂದು ಮಗಳು ಎಲ್ಲಿದ ಅಂತ. ಅವಾಗ ಏನು ಕಬ್ರಿದ್ದಿಲ್ ಒಟ್ಟ. ಮಗಳು ರೊಕ್ಕ ಎಲ್ಲಿಂದ ತರ್ತಾಳ, ಏನೋ ಖರ್ಚಿ ಕೊಡ್ತಾಳ, ಸಾಕು. ಆರಾಮ ಇಸ್ತ್ರಿ ಮಾಡಿದ ಹಿಂಗೆ ಇಕ್ಕ್ಯಂದು ತೆಳ್ಳಗ ಬೆಳಗ ಅಡ್ಡ ಬಿಟ್ರೆ ಸಾಕಾಗಿತ್ತು ನಿನಗ. ಮಗಳು ಏನ್ ತಿಪ್ಪಲ ಮಾಡಲ್ಲ ಆಕಿ. ಏನು ಮಾತಾಡಕತ್ತ ನೀವ? ಹೌದಪ್ಪ, ಇದ್ದಿದ್ದೆ ಮಾತಾಡತಾನ. ಈಗ ಎಂಟೆಂಟ್ ರೊಕ್ಕ ಕೊಡ್ತಿದ್ನಲ್ಲ, ಅದೆಲ್ಲ ಯಾರ್ ಕೊಟ್ ಕಳ್ಸಾರಂತಿ? ಅವನ ಕೊಟ್ ಕಳ್ಸಿರೋದು. ಅದೆಲ್ಲ ಯಾಕೆ ಬೇಕಾಗಿತ್ತು ನಿಮ್ಮ ಅಪ್ಪಗ? ನೀವ್ ರೊಕ್ಕ ಕೊಡ್ತಿದ್ದಿ ಸಾಕಾಗಿತ್ತು. ಪಾಪಿ ಏನು 1-2 ತಿಂಗಳು ಖರ್ಚಿಗಿಲ್ಲಲ್ಲ ಈಗ. ಮತ್ ಟೆನ್ಷನ್ ಮಗಳು ಏನ್ ಮಾಡಾಕತ್ತಾಳ ಅನ್ನೋದು ಈಗ ತಲೆಯಾಕ್ ಬಂದೈತಿ. ಅದು ಇವನ್ ಕೈಯಾಗ ರೊಕ್ಕ ಇಸ್ಕೊಂಡ್ ನನಗ್ ಕೊಟ್ಟಿ. ನಮ್ ಮನಿ ಪರಿಸ್ಥಿತಿ ಅವನಿಗೆಲ್ಲ ಗೊತ್ತೈತಿ. ನನ್ ಕಷ್ಟ ನೋಡ್ಲಿಕ್ಕೆ ಅಲ್ಲಾರ್ದಕ್ಕ ಅವನ ರೊಕ್ಕ ಕೊಟ್ಟಿರೋದು. ನೀನು ಬೆಕ್ಕದ್ ಮಾಡ. ನಾನಂತೂ ನಿನ್ನ ಮಗಳನ್ನ ಬಿಡಾಗಲ್ಲ ಅಂದ್ರೆ ಬಿಡಲ್ಲ. ಮಾಡೋದ್ ಏನಂತ ಕೇಸ್ ಮಾಡ್ತೇನೆ ನೋಡ್ತೀನಿ ನಾನು. ನಾನು ಮಾಡ್ಕೊಳಕಂತ ರೆಡಿ ಇದೀನಿಲ್ಲ. ಏನಾರ ನಿನ್ನ ಮಗಳ ಹಾಳು ಮಾಡಿಗಿರಿ, ಕೈ ಕೊಟ್ಗರಿ, ಎಲ್ಲಾರ ಓಡಿ ಹೊಂಟಿನ? ಇಲ್ಲ, ಮದ್ವಿ ಮಾಡ್ಕೊಂತೀನಿ ಅಂತ ಹೇಳ್ತಿರಲ್ಲ. ಮದುವೆ ಮಾಡ್ಕೊಂತೀನಿ ಅಂತಿದಿ, ಕುಲ ಜಾತಿ ಏನಲೆ ಏನದು? ನಾ ಹೇಳಾಗತ್ತಿಲ್ಲ, ಕುಲ ತಗೊಂಡ್ ಹೋಗಿ ಬೆಂಕಿ ಹಚ್ಚಿರಿ ಎಲ್ಲಾರ. ಯಾವನಿಬೇಕು ಕುಲ? ನಾನು ಮತ್ ನನ್ ತಲೆಗಿಲ್ಲನ ನಂದ್ ಯಾವ್ದು ಜಾತಿ ಬೇರೆ ಯಾವ್ದ ಜಾತಿನ ಒಂದ್ ಹುಡುಗಿನ ಲವ್ ಮಾಡಾಕತ್ತೀನಿ ನನಗಿದ್ದಿಲ್ಲ, ಗೊತ್ತಿದ್ದಿಲ್ಲ. ನಾನು ಅಷ್ಟು ಸಣ್ಣ ಹುಡುಗ, ನಾನು ಗೊತ್ತಿದ್ದ ಮಾಡಿನಿಲ್ಲ. ನಮಗ ಅವೆಲ್ಲ ಬೇಕಾಗಿಲ್ಲ. ನಿರ್ಮಲ, ಅಲ್ಲಪ್ಪ, ಈಗ ಕುಲ ಜಾತಿ ವಿಚಾರ ಮಾಡಾತೀನಿ. ಅದೇ ನಾನು ರೊಕ್ಕ ಕೊಡು ಮುಂದ ಕೇಳ್ದೇನ ಇದು ಎಲ್ಲಿದ್ ಬಂದೈತಿ, ಯಾವ ಕುಲದ್ದು ಯಾವ ಜಾತಿದು ಅಂತ. ಬಂದನ ಇಲ್ಲಿ ದೊಡ್ಡ ಶಾಣೆ ಆಗಿರ. ಆಟೆಲ್ಲ ನಿಮ್ಮ ಅಪ್ಪಗ ತಲೆ ಇದ್ದಿದ್ರ ಈಗ ಯಾಕೆ ಬರ್ತಿದ್ದ? ಯಾರ ಮಂದಿ ಹೇಳಿರಂತ, ಮಂದಿ ಕೈಲಿ ಏಸಿನಂತ. ಮಂದಿ ಕೈಲಿ ಏಸಾಗ ಅವ್ರ ರೊಕ್ಕ ಬರ್ತಿದ್ವಲ್ಲ, ಅವಾಗ ಬಂದು ಕೇಳ್ಬೇಕಿತ್ತು ಎದಿ ಮೇಲೆ ಹೆಂಗ್ ಹಿಡ್ದು. ನನ್ನ ಮಗಳು ಹಿಂಗ್ ಮಾಡಾಕೈತಿ ಅಂತಲ್ಲ, ನನ್ನ ಮಗಳದ ಆ ಕಡೆ ಈ ಕಡೆ ಕೇಳಾಕ್ ಬರಾಕತ್ತಾರ, ಮದ್ವಿ ಮಾಡಿ ಕೊಡ್ತೀನಿ, ನೀನ್ ನಡ್ಬರ್ ಕಡ್ಡಿ ಅಲ್ಲಾಡ್ಸ್ಬೇಡ, ನೋಡಿ ಇದೇ ಮ್ಯಾಗ ಬಂದಿದ್ ಲಾಸ್ಟ್ ಅಂದ್ರೆ ಏನಾರ ವಾರ್ನ್ ಮಾಡಕತ್ತ ಮಾಡಿದೇನ? ಅವಾಗ ಯಾಕೆ ಬರ್ತಿದ್ದಿ? ರೊಕ್ಕ ಬರ್ತಿದ್ವಲ್ಲ ಮನಿಗೆ. ಅಲ್ವಾ, ನೀನ್ ದೊಡ್ಡ ಸಿಟಿಯಾಗ ದುಡಿತಿದಿ, ದುಡಿದು ತಂದು ನನಗ್ ಕೊಡ್ತಾಳ ಅಂತ ತಿಳ್ಕೊಂಡಿದ್ನಲ್ಲ. ಏನ್ ದುಡಿಲಿ? ನಾ ಏನ್ ದೊಡ್ಡ ಕಲ್ತಕ್ಕೆ ಹೋಗಿ ನೌಕರಿ ಮಾಡಿತಾನ ನೀನ್ ತಂದ್ ಕೊಡಾಕ? ಅಯ್ಯ, ಎಣ್ಸಕ್ರೊಮ್ಮೆ 20,000 40,000 ರೊಕ್ಕ ಎಣಿಸ್ತಿದೆ. ಅವಾಗ ಕೇಳ್ಬೇಕಾಗಿತ್ತಿದೆಲ್ಲ ಕ್ವಶನ್ಗಳ್ನಿ. ನಿರ್ಮಲ, ನಿಮ್ಮಪ್ಪ ಅದೇನ್ ಮಾಡ್ಕೊಂತ ನಾ ಮಾಡ್ಕೇಲಿ. ಅದ ಬರ್ರಿ, ನೀವ್ ಯಾವಾಗ ಹಿಂಗ್ ಮಾತಾಡಕತ್ತಿ ಅಂದ್ಮೇಲೆ ಈಕಿನ್ ಸೀದಾ ಈ ಸದ್ ನಮ್ಮ ಮನಿಗೆ ಕರ್ಕೊಂಡ್ ನಾನು. ಏನ್ ಮಾಡ್ಕೊಂತ ಮಾಡ್ಕ ಬಾ ನಿರ್ಮಲ, ಬಾ. ಇರು ಒಂದ್ ನಿಮಿಷ, ನೀನು ಹಂಗ ಮಾತಾಡ್ತಿಲ್ಲ ಅಪ್ಪ. ಮತ್ತೊಬ್ರ ಸಂಬಂಧ, ಮಂದಿ ಸಂಬಂಧ, 4 ಮಂದಿ ಮಾತಾಡೋದ್ರ ಸಂಬಂಧ ಜೀವನ ಮಾಡೋದು ಬಿಡು. ನಮ್ ಕಷ್ಟಕ್ಕ ಯಾರು ಹಾಕಾರಲ್ಲ ಅವ್ರನ್ನ ನಂಬೇಕ್ ನಾವು. ಇವನಿಗೆ ಅವಶ್ಯಕತೆ ಇರ್ಲಿಲ್ಲ ನನಗ ಕೊಟ್ಟು ನಡ್ಸುದು. ನನ್ ಕಷ್ಟ ಎಲ್ಲ ನೋಡಿ ಕೊಟ್ಟಾನಂದ್ರ ತಿಳ್ಕೊ, ಅವನನ್ನ ಎಷ್ಟ್ ಚಂದ ನೋಡ್ಕೊಂತಾನಂತ. ನಮ್ಮವ್ರ ಸಂಬಂಧ ನಾವು ಬದುಕ್ಬೇಕ, ಊರ್ ಮಂದಿ ಸಂಬಂಧ ಅಲ್ಲ. ಈಗ ನೀವ್ ವಿಚಾರ ಮಾಡತ್ತಿರೋದು ಕುಲ ಜಾತಿ ಸಂಬಂಧ ಇಲ್ಲ. ಅದೆಲ್ಲ ಬಿಟ್ಟು ನಾವು ಇಷ್ಟಪಟ್ಟಿ ಒಬ್ರಿಗೊಬ್ರ. ನಾ ಮದ್ವೆ ಆಗಿಲ್ಲ, ಈಗ ಇಷ್ಟು ನನ್ ನೋಡ್ಕೊಳತನವ. ಮದ್ವೆ ಆದ್ರ ಹೆಂಗ್ ನೋಡ್ಕೊಳಕಿಲ್ಲ? ಅದನ್ನ ಸ್ವಲ್ಪ ವಿಚಾರ ಮಾಡ. ವಿಚಾರ ಮಾಡ್ತೀನಿ. ಈ ಸಮಾಜ ಏನಂತದ? ಸಮಾಜಕ್ಕ ಎದುರ್ಸಕ್ ಆಗತ್ತಾ? ಮತ್ ಅದೇ ಮಾತಾಡ್ತಾನಲ್ರಿ. ಗಡಿಗೆ ಬಾಯಿ ಮುಚ್ಬೋದು, ಜನರ ಬಾಯಿ ಮುಚ್ಚಕ್ ಆಗಂಗಿಲ್ಲ. ಅರ್ಥ ಮಾಡ್ಕೊ ನಾ ಹೇಳೋದು. ಒಬ್ಬ ಹೆಣ್ಣೆತ್ತು ತಂದಿ ಕಷ್ಟ ಅರ್ಥ ಮಾಡ್ಕೊ. ಮಲ್ಯ, ನೀನ ಅರ್ಥ ಮಾಡ್ಕೊರು. ಏನಿದೆ ನಿಮ್ಮ ಆಟ? ಇಲ್ಲಿ ನೋಡ್ರಿ, ನಾನು ಅರ್ಥ ಮಾಡ್ಕೊಂಡಕ್ಕೆ ಹೇಳಾಕತ್ತೀನಿ. ನಿಮ್ ಮಗಳ ಏನ ಅರ್ಧಂಬರ್ಧ ಏನ ಹಾಳು ಮಾಡಿ ನಾ ಬಿಟ್ಟು ಓಡಿ ಹೊಂಟಿಲ್ಲ, ಮದ್ವಿ ಮಾಡ್ಕೊಂತೀನಿ ಅಂತ ಹೇಳಾಕತ್ತಿದ್ದ. ನಾ ಏನ್ರ ಹಾಳು ಮಾಡಿ ಹೊಂಟಿದ್ದೆ ಅಂದ್ರ ಅವಾಗ ನಿಮಗೆ ಏನ್ ತಿಳಿತಿ ಅದನ್ನ ಮಾಡಿರಲ್ಲ. ನಾನು ಆ ಮಾತಂತ ನನ್ನ ಬಾಯ ಬಂದಿಲ್ಲ. ನಾನು ಮದ್ವಿ ಮಾಡ್ಕೊಂಡ್ ಈಕಿ ಜೀವನ ಕೊಡ್ತೀನಿ ಅಂತ ಹೇಳಾಕತ್ತೀನಿಲ್ಲ. ಇದ್ರ ಮೇಲೆ ನಿಮ್ ಇಷ್ಟ, ಏನ್ ನಿರ್ಧಾರ ತಗೊಂತೀರಿ ನೀವ ತಗೋರಿ. ಏನು ಮಾತಂಗಿ? ಅಲ್ಲಪ್ಪ, ನಾ ಇವನ್ ಜೋಡಿ ತಿರ್ಗಾಡಿದ್ದು ಇಡೀ ಊರಿಗೆ ಗೊತ್ತೈತಿ. ಇದೆಲ್ಲ ಗೊತ್ತಿದ್ದು ನನ್ ಯಾರ್ ಲಗ್ನ ಆಗ್ತಾರೋ ಅಕಸ್ಮಾತ್ ಎಲ್ಲ ಮುಚ್ಚಿಟ್ಟು ನೀ ಮದ್ವಿ ಮಾಡಿ ಕೊಟ್ರುನು ನಾ ಅವನ್ ಜೋಡಿ ಚಂದಗೆ ಇರಕ್ ಆಕೈತಿ. ಅವನಿಗೇನ್ರ ಈ ವಿಷಯ ಗೊತ್ತಾದ್ರ ನನ್ ಇಡೀ ಜೀವನನ ಹಾಳಾಕೈತಿ. ಅದನ್ನ ಸ್ವಲ್ಪ ವಿಚಾರ ಮಾಡ.
ಅದನ್ನ ತಲಾ ತಗೋ. ಅವಾಗ 4 ಮಂದಿ ಮಾತಾಡ್ತಾರಲ್ಲ, ಈ ಸಮಾಜ ಅನ್ನೋದು ಏನು ಬಂದ್ ನಿನ್ ಮಗಳ ಜೀವನ ಸುದ್ದಿ ಮಾಡಂಗಿಲ್ಲ. ಅದ ಊರಾಗ ಏನು ಮಾತಾಡ್ತಾರಲ್ಲ, ಅದ ಊರ್ ಮಂದಿನ ನಿನಗ ಎಂದೇ ಇಡ್ತಾರ. ಅಲ್ಲಲ್ಲಿ ನಿನ್ನ ಮಗಳು ಆ ಮಲ್ಯಾನ್ ಜೋಡಿ ಓಡಾಡ್ತಿದ್ಲು, ತಗೊಂಡು ಬ್ಯಾರೆ ಕೊಟ್ಟಿಯಲ್ಲ, ನಾಚಿ ಬರ್ಲಿಲ್ಲ ನಿನಗತ್ತಾರ. ಅವಾಗ ಏನ್ ಹೇಳ್ತೀರಿ? ಬರಬ್ಬರಿನೇ ಐತಿ ಬೇ ನೀ ಹೇಳೋದು, ಬರಬ್ಬರಿನೇ ಐತಿ. ನೀ ರೊಕ್ಕ ತಂದು ಕೊಡುವಾಗ ಎಲ್ಲಿಂದ ಬರ್ತಾವ, ಏನು ಮಾಡಿ ತಂದೆ ಅಂತಾನೆ ಕೇಳಲಿಲ್ಲ ನಾನು. ಈಗ ಯಾರೋ ಕುಲ್ದವ್ರು ಊರನವ್ರು ಏನಂತಾರಂತ ಬಂದು ನಿನಗೆ ಕೇಳಕತ್ತೀನಿ. ನಿನ್ನ ಜೀವನದ ಬಗ್ಗೆ ಯೋಚನೆನ ಮಾಡಲಿಲ್ಲ. ವಯಸ್ಸಾದ ಮಗಳಿಗೆ ಒಂದು ಮದುವೆ ಮಾಡಬೇಕು, ಆ ಜವಾಬ್ದಾರಿನ ನನ್ನ ತಲೆ ಮೇಲೆ ನಾನು ಕೇಳಿಲ್ಲ. ಯವ್ವ, ಯಾರನ್ನ ಮೆಚ್ಚಿ ಏನಾಗ್ಬೇಕಾಗ್ಯದ? ನಾವು ಬಿದ್ರೂ ನಗ್ತದ ಈ ಸಮಾಜ, ಎದ್ರೂ ನಗ್ತದ. ಇಂಥ ಸಮಾಜ ತಗೊಂಡು ಏನು ಮಾಡ್ತೇವೆ? ನಿನ್ನ ಪ್ರೀತಿ ಅಜರಾಮರವಾಗಿ ಉಳ್ಳಿ. ಯಾವನ ಅಡ್ಡ ಬರ್ತಾನೆ ನೋಡ್ತೀನಿ, ನಾನಿಂತ ಮದುವೆ ಮಾಡ್ತೀನಿ ನಿಮ್ಮಿಬ್ರದ್ದು. ನಡ್ರಿ ಹೋಗಮ್.